ಸೋಲು ಬಂದಾಗ ಕುಸಿದು ಹೋಗುವವರು ಅನೇಕರು, ಆದರೆ ಬೆಟ್ಟದಷ್ಟು ನೋವು ಬಂದಾಗಲೂ ಅದನ್ನು ಮೆಟ್ಟಿ ನಿಂತು ಹಿಮಾಲಯದಷ್ಟು ಎತ್ತರ ಸಾಧನೆ ಮಾಡುವವರು ಕೆಲವರು ಮಾತ್ರ. ಇಂದು ನಾವು ಅಂತಹದ್ದೇ ಒಬ್ಬಳು ಅದ್ಭುತ ಸಾಧಕಿಯ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈಕೆಯ ಸಾಧನೆಗೆ ಇಡೀ ನಾಡೇ ಇಂದು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದೆ. ಆದರೆ ಆ ಚಪ್ಪಾಳೆಯ ಸದ್ದಿನ ನಡುವೆ ಒಂದು ಎದೆ ಸೀಳುವ ನೋವಿನ ಕಥೆ ಇದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರುನಾಡಿನ ಹೆಮ್ಮೆಯ ಇತಿಹಾಸ ಮತ್ತು ಸ್ಫೂರ್ತಿದಾಯಕ ಕಥೆಗಳನ್ನು ಹೊತ್ತು ತರುವ ನಿಮ್ಮ ನೆಚ್ಚಿನ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪರೀಕ್ಷೆ ಬರೆದು ಅಮ್ಮನಿಗೆ ವಿಷಯ ತಿಳಿಸಲು ಮನೆಗೆ ಓಡಿ ಬಂದ ಮಗಳಿಗೆ ಕಾದಿದ್ದು ಅಮ್ಮನ ಅಪ್ಪುಗೆಯಲ್ಲ, ಬದಲಾಗಿ ಅಮ್ಮನ ಹೆಣ. ಕಲ್ಲು ಹೃದಯವನ್ನು ಕರಗಿಸುವ ಈ ದಿಶಾಳ ಎದೆ ನಡುಗಿಸುವ ಕಥೆಯನ್ನು ಕೇಳಲು ಬನ್ನಿ, ನಮ್ಮ ಜೊತೆ ಕೂಡಿ. ದಕ್ಷಿಣ ಕನ್ನಡದ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ. ಬಾಲ್ಯದಿಂದಲೇ ಅತ್ಯಂತ ಶಿಸ್ತುಬದ್ಧ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗವನ್ನು ಆರಿಸಿಕೊಂಡಿದ್ದ ಈಕೆಗೆ ಲೆಕ್ಕ ಪರಿಶೋಧಕಿಯಾಗಬೇಕೆಂಬ ದೊಡ್ಡ ಕನಸಿತ್ತು. ಹಗಲು ರಾತ್ರಿ ಎನ್ನದೆ ಪುಸ್ತಕಗಳ ನಡುವೆ ಕಾಲವನ್ನು ಕಳೆಯುತ್ತಿದ್ದ ದಿಶಾಳಿಗೆ ಆಕೆಯ ಅಮ್ಮನೇ ಸರ್ವಸ್ವವಾಗಿದ್ದರು. ಅಮ್ಮ ಕೇವಲ ಹೆತ್ತವಳಾಗಿರಲಿಲ್ಲ, ಮಗಳ ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಂತ ಶಕ್ತಿಯಾಗಿದ್ದರು. ನೀನು ರಾಜ್ಯಕ್ಕೆ ಟಾಪರ್ ಆಗಬೇಕು ಮಗಳೇ ಎಂದು ಅಮ್ಮ ಸದಾ ಆಶಿಸುತ್ತಿದ್ದರು. ಅಮ್ಮನ ಆ ಪ್ರೀತಿಯ ಮಾತುಗಳೇ ದಿಶಾಳಿಗೆ ಓದಲು ಬೇಕಾದ ಇಂಧನವಾಗಿತ್ತು. ಫೆಬ್ರವರಿ 28ರಿಂದ ದ್ವಿತೀಯ PUC ಪರೀಕ್ಷೆಗಳು ಆರಂಭವಾದವು. ದಿಶಾ ಬಹಳ ಹುಮ್ಮಸ್ಸಿನಿಂದ ಮೊದಲ 3 ಪರೀಕ್ಷೆಗಳನ್ನು ಬರೆದು ಮುಗಿಸಿದ್ದಳು. ಪ್ರತಿ ಪರೀಕ್ಷೆ ಮುಗಿಸಿ ಬಂದಾಗಲೂ ಅಮ್ಮ ಮಗಳ ನೆತ್ತಿಸವರಿ ಬಹಳ ಚೆನ್ನಾಗಿ ಮಾಡಿದ್ದೀಯ ಮಗಳೇ, ಇನ್ನುಳಿದ ಪರೀಕ್ಷೆಗಳನ್ನು ಇದೇ ರೀತಿ ಬರಿ ಎಂದು ಹುರಿದುಂಬಿಸುತ್ತಿದ್ದರು. ಆದರೆ ಮಾರ್ಚ್ ತಿಂಗಳ ಆ ಒಂದು ಕರಾಳ ದಿನ ವಿಧಿ ತನ್ನ ಕ್ರೂರ ಆಟವಾಡಿತು. ದಿಶಾ ತನ್ನ 3ನೆಯ ಪರೀಕ್ಷೆ ಮುಗಿಸಿ, ಅಮ್ಮ ಇವತ್ತಿನ ಪರೀಕ್ಷೆ ತುಂಬ ಚೆನ್ನಾಗಿ ಆಯಿತು ಎಂದು ಹೇಳಲು ಮನೆಗೆ ಓಡಿ ಬಂದಿದ್ದಳು. ಆದರೆ ಮನೆಯ ಮುಂದೆ ಜನ ಸೇರಿದ್ದರು. ಅಲ್ಲಿ ಅಮ್ಮನ ಅಪ್ಪುಗೆಯ ಬದಲು ಅಮ್ಮನ ಮೃತದೇಹ ಕಾದು ಕುಳಿತಿತ್ತು. ತಲೆ ಸವರಿ ಹರಸಿ ಕಲಿಸಿದ್ದ ಅಮ್ಮ ಆಕೆ ಬರುವಷ್ಟರಲ್ಲಿ ಶಾಶ್ವತವಾಗಿ ಕಣ್ಮುಚ್ಚಿದ್ದರು. ಮೃತದೇಹದ ಮುಂದೆ ನಿಂತು ರೋಧಿಸುತ್ತಿದ್ದ ದಿಶಾಳ ಕಣ್ಣೀರು ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಅಮ್ಮನಿಲ್ಲದ ಆ ಘೋರ ಶೂನ್ಯತೆ ಆಕೆಯ ಪಾಳಿಗೆ ಅಕ್ಷರಶಃ ಸಿಡಿಲು ಬಡಿದಂತಿತ್ತು. ಅಮ್ಮನ ಅಂತ್ಯಕ್ರಿಯೆ ಮುಗಿಸಿ ಮರುದಿನವೇ ಮತ್ತೊಂದು ಪರೀಕ್ಷೆ ಕೂಡ ಇತ್ತು. ಕಣ್ಣೀರ ಧಾರಕಾರದ ನಡುವೆ ಅಮ್ಮನ ನೆನಪುಗಳನ್ನು ಎದೆಗವಚಿಕೊಂಡು ದಿಶಾ ಪರೀಕ್ಷೆ ಕೇಂದ್ರಕ್ಕೆ ಹೊರಟಳು. ಪ್ರತಿ ಬಾರಿ ಉತ್ತರ ಬರೆಯುವಾಗಲೂ ಅಮ್ಮನ ಮುಖ ಕಣ್ಣ ಮುಂದೆ ಬಂದು ಕಾಡುತ್ತಿತ್ತು. ಆದರೆ ನನ್ನಮ್ಮನ ಕನಸನ್ನು ನಾನು ನನಸು ಮಾಡಲೇಬೇಕು ಎಂಬ ಛಲ ಆಕೆಯ ಕಣ್ಣೀರನ್ನು ಶಕ್ತಿಯನ್ನಾಗಿ ಬದಲಿಸಿತು. ಫಲಿತಾಂಶ ಬಂದ ದಿನ ಇಡೀ ರಾಜ್ಯವೇ ಬೆರಗಾಯಿತು. ದಿಶಾ 600ಕ್ಕೆ 600 ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಳು. ಫಲಿತಾಂಶ ತಿಳಿದಂತೆ ಆಕೆ ಗಟ್ಟಿಯಾಗಿ ಕೂಗಿ ಹೇಳಿದ್ದು, ಅಮ್ಮ ನಾನು ಸಾಧಿಸಿಬಿಟ್ಟೆ. ತನ್ನ ಹೆಗಲನ್ನು ಅಪ್ಪಿಕೊಂಡು ಸಂಭ್ರಮಿಸಲು ಇಂದು ಹೆತ್ತವ್ವನೇ ಇಲ್ಲವಲ್ಲ ಎಂಬ ನೋವು ಆಕೆಯ ಪ್ರತಿ ಹನಿ ಕಣ್ಣೀರಲ್ಲೂ ಕಾಣುತ್ತಿತ್ತು. ಈ ಫಲಿತಾಂಶ ನೋಡಲು ಅವಳಿದ್ದಿದ್ದರೆ ಎಷ್ಟೊಂದು ಸಂತೋಷ ಪಡುತ್ತಿದ್ದಳು. ಈಗಲೂ ಮೇಲಿಂದ ನೋಡಿ ಅಮ್ಮ ಖಂಡಿತ ಸಂತೋಷ ಪಡುತ್ತಿದ್ದಾಳೆ ಎಂದು ಹರುಷದಿ ನುಡಿದ ದಿಶಾಳ ಮಾತುಗಳು ಪ್ರತಿಯೊಬ್ಬರ ಕಣ್ಣಂಚನ್ನು ಇಂದು ಒದ್ದೆ ಮಾಡುತ್ತದೆ. ವೀಕ್ಷಕರೇ, ದಿಶಾಳ ಈ ಕತೆ ನಮಗೆ ಜೀವನದ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಅಮ್ಮನ ಸಾವಿನ ಶೋಕದ ನಡುವೆಯೂ ರಾಜ್ಯಕ್ಕೆ ಟಾಪರ್ ಆದ ಈ ಮಗಳ ಛಲ ಒಂದು ದೊಡ್ಡ ಮಾದರಿ. ಬದುಕಿನ ಅತ್ಯಂತ ಕಠಿಣ ಪರೀಕ್ಷೆಯಲ್ಲೂ 100ಕ್ಕೆ 100 ಅಂಕ ಪಡೆದು ಗೆದ್ದಿರುವ ದಿಶಾಳ ಸಾಧನೆಗೆ ನಮ್ಮದೊಂದು ಸಲಾಂ. ಈ ಮಗಳ ಭವಿಷ್ಯ ಬಂಗಾರವಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ.
ಇಂತಹ ಇನ್ನಷ್ಟು ಕುತೂಹಲಕಾರಿ ಮತ್ತು ಸ್ಫೂರ್ತಿದಾಯಕ ವಿಷಯಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.